ನ್ಯೂಜಿಲ್ಯಾಂಡಲ್ಲಿ ಇವಾಗ ಸನ್ಸ್ಕ್ರೀನ್ ಇಲ್ಲ ಅಂತಂದರೆ ಆಚೆ ಹೋಗೋಕ್ಕೆ ಆಗಲ್ಲ, ಮುಖ ಎಲ್ಲ ಫುಲ್ ಕಪ್ಪಗಾಗ್ಬಿಡುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ ಮೇಯನ್ನ ಕರ್ಕೊಂಡು. ಅವನಿಗೆ ಒಂದು ಸ್ವಲ್ಪ ಆಚೆ ಪಾರ್ಕ್ ಕರ್ಕೊಂಡು ಹೋಗ್ಬಿಟ್ಟು ತೋರಿಸೋಣ ಅಂತ ಹೇಳಿ, ಫ್ರೆಶ್ ಗಾಳಿನೂ ತೊಗೊಂಡಂಗಿರುತ್ತೆ, ಮತ್ತು ಅವನಿಗೊಂಥರ ಮರ ಗಿಡ ಎಲ್ಲ ಕಲರ್ಸು ನೋಡ್ದಾಗಿರುತ್ತೆ ಅಂದ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಸೊ ಆಯಿತು ಹೋಗೋಣ ನಡಿ ಅಂತ ಹೇಳಿ ಹೊರಟ್ವಿ. ಎಲ್ಲರೂ ಮನೆ ಹತ್ರನೇ ಇತ್ತು ಪಾರ್ಕ್. ಇದು ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಆಟ ಆಡೋದಕ್ಕೆ ಎಲ್ಲ ಹಾಕಿದ್ದಾರೆ. ನನಗೂ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮತ್ತು ಇಲ್ಲಿ ಸ್ಯಾಂಡಲ್ಲಿ ಆಟ ಆಡ್ಬೋದಂತೆ ಮಕ್ಕಳಿಗೆ. ಬಕೆಟ್ಸು ಅದೆಲ್ಲ ತೊಗೊಂಡೋದ್ರೆ ಮಕ್ಕಳು ಆಟ ಆಡ್ಕೋಬೋದು. ರೆಸ್ಟ್ ರೂಮು ಯೂಸ್ ಮಾಡ್ಬೋದು, ಲೆಫ್ಟಿಗೆ ರೆಸ್ಟ್ ರೂಮ್ ಇದೆ. ಇದೆಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಅಲ್ಲಿ ಬಿದ್ದರೂ ಪೆಟ್ಟಾಗೋದಿಲ್ಲ ಅದ್ರ ಮೇಲೆ, ಆ ಥರ ಸಾಫ್ಟಾಗಿದೆ ಅದು. ಸೊ ಹೋಗಿ ರೀಚ್ ಆದ್ವಿ. ತುಂಬ ಗಾಳಿ ಇತ್ತು, ನನಗೆ ಗೊತ್ತೇ ಇರಲಿಲ್ಲ ಅಷ್ಟೊಂದು ಗಾಳಿ ಇದೆ ಅಂದ್ಬಿಟ್ಟು. ರೋಸಸ್ ಎಲ್ಲ ಹಾಕಿದರು, ಡಿಫ್ರೆಂಟ್ ಕಲರ್ದು. ತುಂಬ ದೊಡ್ಡದಾಗಿತ್ತು ಪಾರ್ಕು, ಖಾಲಿ ಜಾಗನೇ ಜಾಸ್ತಿ ಇತ್ತು. ಗೇಮ್ಸ್ ಎಲ್ಲ ಒಂದು ಸ್ವಲ್ಪ ಇತ್ತು ನೋಡಿ. ಗೇಮ್ಸು ಒಂದು 5-6 ಗೇಮ್ಸ್ ಇತ್ತೇನೋ. ಈ ಥರ ಎಲ್ಲ ಕಪ್ಸು ಮತ್ತು ಬೇರೆ ಬೇರೆ ಏನೇನೋ ಆರ್ಟ್ ಥರ ಎಲ್ಲ ಮಾಡಿದರು. ಮಧ್ಯೆ ಒಂದೊಂದು ಹಾಗೆ ಇಟ್ಟಿದ್ದಾರೆ. ಅದಕ್ಕೆ ಒಂದು ಕಡೆ ಹೋಗಿ ಕುತ್ಕೊಂಡ್ಬಿಟ್ವಿ. ತುಂಬ ಗಾಳಿ ಇತ್ತು ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತೇ ಇರಲಿಲ್ಲ ಗಾಳಿ ಇದೆ ಅಂದಿದ್ರೆ ಕರ್ಕೊಂಡೇ ಹೋಗ್ತಿರ್ಲಿಲ್ಲ. ಅವನಿಗೆ ಬ್ರೀತ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಅಂತ ಇದ್ದ. ಸೊ ಒಂದು ಸ್ವಲ್ಪ ಹೊತ್ತು ಆಡಿಕೊಂಡು ಹಂಗೆ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಎಲ್ಲ ನೋಡ್ಬಿಟ್ಟು. ಇದೇನು ಚಿಕ್ಕಮಂಗ್ಳೂರಾ? ಚಿಕ್ಕಮಂಗ್ಳೂರು ಇದು? ಇಲ್ಲಿ ಮಕ್ಕಳು ಜೋಕಾಲಿ ಥರ ಕಟ್ಟಿದ್ದಾರೆ ನೋಡಿ ಟಯರ್ಗೆ. ಕೆಳಗಡೆ ಬಿದ್ರೂ ಪೆಟ್ಟಾಗೋದಿಲ್ಲ, ಅಷ್ಟು ಸಾಫ್ಟ್ ಮ್ಯಾಟ್ ಹಾಕಿದ್ರು. ತುಂಬ ಗಾಳಿ ಇತ್ತಲ್ವಾ, ಮೈಯಾನ್ ಅಳಕ್ಕೆ ಶುರು ಮಾಡ್ದ ಅಂತ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.